वेदिनी रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಸೊ ನಳನಂದಿನಿ ಇಂದ್ರಸೇನ. ಸೊ ಇಂದ್ರಸೇನ ಆಗಿ ಹುಟ್ಟಿದ್ದಾಳೆ. 5 ಜನ ಒಟ್ಟಿಗೆ ಹುಟ್ಟಿದ್ದಾರೆ. ಸೊ ಒಂದೇ ದೇಹದಿಂದ ಸುಸಂಗತ. ಆಮೇಲಿಂದ ಈಗ ಮುದ್ಗಲ ಅಂತ ಹೇಳುವವನು, ಅವನು ಏನಂತ ಹೇಳಿದರೆ ಬ್ರಹ್ಮದೇವರು ತನ್ನ ಮಗಳನ್ನೇ ಮದುವೆ ಆದದ್ದು ಅಂತ ಎಣಿಸ್ಕೊಂಡು ಏನು ಜೋರು ಗಳಗಳನೆ ನಗ್ತಾ ಇದ್ದಾನೆ. ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಅಂತೇಳಿದರೆ ಏನು ವಿಷಯ ಅಂತ ಗೊತ್ತಿಲ್ಲದೆ, ಏನು ವಿಚಾರ ಮಾಡದೆ, ಎಷ್ಟೋ ಕೆಲಸ ನಮಗೆ ಎದ್ದು ಕಣ್ಣೆದುರುಗಡೆ ನಮಗೆ ಗೊತ್ತಾಗ್ತದೆ ಎಷ್ಟು ಹೇಸಿಗೆ ಎಲ್ಲ ಎಂಥದ್ದು ಏನೋ ಮಾತಾಡ್ತಾರೆ. ದೊಡ್ಡ ದೊಡ್ಡ ಮನುಷ್ಯರು ಏನೇನೋ ಮಾತಾಡ್ತಾರೆ, ಏನೂ ವಿಷಯ ಗೊತ್ತಿರೋದಿಲ್ಲ, ಏನಿಲ್ಲ. ಸೊ ಈ ರೀತಿ ವಿಷಯ ಗೊತ್ತಿಲ್ಲದೇ ಮಾತಾಡುವವರು ವಿಮರ್ಶೆ ಏನು ವಿಷಯ ಗೊತ್ತಿಲ್ಲದೇ ವಿಮರ್ಶೆ ಮಾಡುವವರು ಭಾಳಷ್ಟು ಜನ ಇದ್ದಾರೆ. ಅದನ್ನು ವಿಷಯ ಗೊತ್ತಿದ್ದವರಿಗೆ ವಿಚಿತ್ರ ಕಾಣ್ತದೆ, ಇದು ಏನಪ್ಪ ಏನು ನಡೀತಾ ಇದೆ ಅಂತ ಹೇಳ್ಕೊಂಡು. ಸೊ ಇರಲಿ. ಸೊ ಹೀಗೆ ಸೊ ಇಲ್ಲಿ ಏನಾಯಿತು, ವಿಷಯ ಗೊತ್ತಿಲ್ಲದೆ ಬ್ರಹ್ಮದೇವರಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ. ಅಂದರೆ ಏನು ವಿಷಯ ಅಂತ, ಇದೆಲ್ಲ ಈ ದೇವಗುಹ್ಯಗಳು, ಇದೆಲ್ಲ ಅರ್ಥ ಆಗಬೇಕಲ್ಲ. ಸಾಮಾನ್ಯದವರಿಗೆ ಅರ್ಥ ಆಗೋದಿಲ್ಲ. ಅವರು ಮುನಿ ಆದರೂ ಕೂಡ ಅವರಿಗೂ ಸಹ ವಿಷಯ ಗೊತ್ತಿಲ್ಲ, ಸುಮ್ಮನೆ ನಕ್ಕು ಬಿಟ್ಟರು. ಇಂಥವ್ರು ಭಾಳ ಜನ ಇದ್ದಾರೆ. ಸೊ ಅದು ಭಾಳ ಡೇಂಜರ್ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಆ ರೀತಿ ಮಾಡಬಾರ್ದು. ನಮಗೆ ಸರಿಯಾಗಿ ವಿಷಯ ಗೊತ್ತಿದ್ದರೆ ಮಾತ್ರ. ಈಗ ಒಂದು ನಗುದು ಅಂತ ಹೇಳಿದರೆ ಆ ವಿಷಯದ ಮೇಲೆ ವಿಮರ್ಶೆ ಮಾಡಿದಾಗೆ. ವಿಷಯನೇ ಗೊತ್ತಿಲ್ಲದಿರುವಾಗ ಏನು ವಿಮರ್ಶೆ ಮಾಡಲಿಕ್ಕಾಗ್ತದೆ? ಅವ್ರು ಹಾಗೆ ಇವರು ಹೀಗೆ ಅಂತ ಎಲ್ಲ ನಾವೆಲ್ಲ ಕೆಲವು ಸಲ ಹೇಳೋದು ಉಂಟು. ಅದೆಲ್ಲ ತಪ್ಪು. ಸರಿಯಾಗಿ ವಿಷಯವನ್ನು ಮೊದಲು ಯೋಚನೆ ಮಾಡಿಕೊಂಡು ನಂತರ ಯಾವುದಾದ್ರೂ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಬ್ರಹ್ಮದೇವರು ಏನು ಶಾಪ ಕೊಡ್ತಾರೆ ಅನ್ನುವಂಥದ್ದು. ಸೊ ಈಗ ಇವತ್ತಿನ ಶ್ಲೋಕದಲ್ಲಿ 123ನೇ ಶ್ಲೋಕ ವೇಲೇರೆ. ಶ್ರೀ ಗುರುಭ್ಯೋ ನಮಃ. ಅಪಾಹಸ ಸೋಬ್ಜಯೋನಿಂ ಶಶಾಪೈನಂ ಚತುರ್ಮುಖಃ ಭಾರತ್ಯಾದ್ಯ ಪಂಚದೇವೀರ್ಗಚ್ಚ ಮಾನಿನ್ನ ಭೂತಯೇ. 123ನೇ ಶ್ಲೋಕ. ಆ ಮುದ್ಗಲ ಋಷಿಯು ಬ್ರಹ್ಮನನ್ನು ಅಪಹಾಸ್ಯ ಮಾಡುತ್ತಾನೆ. ಅದನ್ನು ನೋಡಿ ಬ್ರಹ್ಮನು ಸಿಟ್ಟುಕೊಂಡು, ನಾನು ಕಾಮಗಳಿಲ್ಲದಿರುವವನು ಎಂದು ಅಭಿಮಾನವುಳ್ಳವನೇ, ನರಕಾದಿ ಅನರ್ಥ ಪ್ರಾಪ್ತಿಗಾಗಿ ಭಾರತಿ ಮೊದಲಾದ ಪಂಚದೇವಿಯರನ್ನು ಹೊಂದು ಅಂತ ಚತುರ್ಮುಖ ಬ್ರಹ್ಮನು ಈ ಮುದ್ಗಲನನ್ನು ಶಪಿಸುತ್ತಾನೆ. ಅಪಾಹಸತ್ ಸಹ ಅಬ್ಜಯೋನಿಂ ಶಶಾಪೈನಂ ಚತುರ್ಮುಖಃ ಭಾರತ್ಯಾದ್ಯಾಹ ಪಂಚದೇವೀರ್ಗಚ್ಚ ಮಾನಿನ್ ಅಭೂತಯೇ. ಮಾನಿನ್ ಅಭೂತಯೇ, ಅದು ಮಾನಿನ್ ಅಂದರೆ ನೀವು ಅದನ್ನು ಬೇರೆ ಬೇರೆ ಮಾಡಿದ್ರು ಮಾನಿನ್ ಅಭೂತಯೇ. ಮಾನಿತ್ತಲ್ಲ, ಅದು ಮಾನಿನ್. ಸೊ ಮಾನಿನ್ಗೆ ಆ ಸೇರಿದರೆ ಮಾನಿನ್ನ ಭೂತಯೇ ಅಂತ ಇದು ವಿಶೇಷ ಸಂಧಿ ಇದು. ಸೊ ಮಾನಿನ್ ಅಭೂತಯೇ. ಸೊ ಅನುನಾಸಿಕ ಸಂಧಿದ್ದೇ ಒಂದು ರೂಪ ಅಂತ ಇಟ್ಕೊಳ್ಬೋದು ಇದನ್ನು. ಸೊ ಮಾನಿನ್, ಹೇ ಮಾನಿನ್. ಮಾನಿನ್ ಅಂತ ಹೇಳಿದರೆ ನೀನು ಬಹಳ ಗರ್ವಿಷ್ಠನಾದ ಮುನಿ, ಭಾಳ ಅಹಂಕಾರ ನಿನಗೆ ತಿಳ್ಕೊಂಡಿದ್ಯಾ ಅಂತ. ಆದರೆ ನಿನಗೇನು ತಿಳ್ಕೊಂಡಿಲ್ಲ. ನೀನು ತಿಳ್ಕೊಂಡು ನಿಜವಾಗಿ ತಿಳ್ಕೊಂಡಿದ್ದರೆ ನಿನಗೆ ಈ ಥರ ಅಹಂಕಾರ ಬರ್ತಾನೂ ಇರಲಿಲ್ಲ, ನೀನು ನಗ್ತಾನೂ ಇರಲಿಲ್ಲ. ಸೊ ಹೇ ಮಾನಿನ್ ಅನ್ನುವಂಥದ್ದು ಲಾಸ್ಟ್ ಶಬ್ದ ಆ ಶ್ಲೋಕದ್ದು. ಮಾನಿನ್ನ ಭೂತಯೇ ಅಂದರೆ ಹೇ ಮಾನಿನ್ ಅಭೂತಯೇ. ಅಭೂತಯೇ ಅಂತೇಳಿದರೆ ನಿನಗೆ ಎಲ್ಲಿಗೆ ಹೋಗಬೇಕು? ನೀನು ನರಕಕ್ಕೆ ಹೋಗಬೇಕು. ನೀನೆಲ್ಲ ತಪಸ್ಸು ಮಾಡ್ತಾ ಇದೆಯಲ್ಲ ಅಂತೇಳಿದರೆ ನೋಡಿ, ಎಲ್ಲ ಮಾಡಿದ್ದು ಇದು ಒಂದು ವಿಷಯದಿಂದ ಅಂತೇಳಿದರೆ ಹೋಗಿಬಿಡ್ತು. ಹೇ ಮಾನಿನ್ ಬ್ರಹ್ಮದೇವರು ಶಾಪ ಕೊಟ್ಬಿಡ್ತಾರೆ. ಹೇ ಮಾನಿನ್ ಅಭೂತಯೇ, ನರಕಾದಿ ಅನರ್ಥ ಪ್ರಾಪ್ತಿ ಆಗಬೇಕಲ್ಲ ನಿನಗೆ, ಅದಕ್ಕೋಸ್ಕರ ಏನು ಮಾಡಬೇಕು? ನೀನೀಗೇನು ಮಾಡಿದಿ? ನಕ್ಕು ಬಿಟ್ಟಿದ್ದೀಯಾ. ಅಪಾಹಸತ್. ಆವಾಗ ಏನಾಯಿತು? ಸಹ ಅಬ್ಜಯೋನಿಂ. ಅಪು ಜ, ಅಪು ಅಂದರೆ ನೀರು, ಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಕಮಲ.
ಸೊ ಕಮಲವೇ ಯೋನಿಯಾಗಿರುವಂಥದ್ದು ಅಂತ ಹೇಳಿದರೆ ಕಮಲದಿಂದ ಹುಟ್ಟಿದ ಅಜ ಯಾರು? ನಮ್ಮ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಅಬ್ಜ ಯೋನಿ ಅಂತ ಹೆಸರು, ಅಬ್ಜ ಯೋನಿ. ಸೊ ಅಬ್ಜ ಅಂತ ಹೇಳಿದ್ರು ಅವರೇ, ಅಬ್ಜ ಯೋನಿ ಅಂತ ಹೇಳಿದ್ರು ಅವರೇ. ಸೊ ಅಬ್ಜ ಯೋನಿಂ ಸಹ ಬ್ರಹ್ಮದೇವರು ಶಶಾಪ ಏನಂ, ಈ ಮುದ್ಗಲ ಮುನಿಯನ್ನು ಶಾಪ ಕೊಟ್ಟುಬಿಟ್ರು. ಯಾರು? ಚತುರ್ಮುಖ. ಅಬ್ಜಯೋನಿ ಬ್ರಹ್ಮನನ್ನು ಅಪಹಾಸ ಮಾಡಿದನು. ಅಬ್ಜಯೋನಿಂ ಅಪಹಸತ್. ಸಹ ಅಂದರೆ ಮುದ್ಗಲ, ಆ ಮುದ್ಗಲ ಮುನಿ ಸಹ ಅಬ್ಜಯೋನಿಂ ಅಪಹಸತ್. ಅಬ್ಜಯೋನಿಂ ಅಂತ ಹೇಳಿದ ಕೂಡಲೇ ಅಬ್ಜಯೋನಿಯಾದ ಚತುರ್ಮುಖ ಬ್ರಹ್ಮನನ್ನು ಕುರಿತು ಅಪಹಸತ್ ಹಾಸ್ಯ ಮಾಡಿದರು, ತಮಾಷೆ ಮಾಡಿದರು. ಯಾರು? ಮುದ್ಗಲ ಯೋನಿ. ಸಹ ಮುದ್ಗಲ ಯೋನಿ ಅಬ್ಜಯೋನಿಂ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಕುರಿತು ಅಪಹಸತ್ ತಮಾಷೆ ಮಾಡಿದರು, ಹಾಸ್ಯ ಮಾಡಿದರು. ಯಾರಿಗೆ ಹಾಸ್ಯ ಮಾಡಿದ್ದು? ಬ್ರಹ್ಮದೇವರಿಗೆ. ಬ್ರಹ್ಮದೇವರೇನು ಮಾಡಿದರು? ಚತುರ್ಮುಖ ಏನಂ ಶಶಾಪ. ಚತುರ್ಮುಖ ಬ್ರಹ್ಮದೇವರು ಈ ಮುದ್ಗಲ ಮುನಿಯನ್ನು ಶಾಪ ಕೊಟ್ಟರು. ಚತುರ್ಮುಖ ಏನಂ ಶಶಾಪ. ಏನಂತ ಶಾಪ ಕೊಟ್ಟರು? ಭಾರತ್ಯಾದ್ಯಾ ಪಂಚದೇವೀ, 5 ಜನ ಒಂದೇ ಶರೀರದಲ್ಲಿ ಹುಟ್ಟಿದ್ದಾರೆ. ಎಲ್ಲಿ? ಭೂಲೋಕದಲ್ಲಿ. ಗಚ್ಚ, ಹೋಗು, ನೀನು ಅವರನ್ನು ಸೇರುವಂತಾಗು ಅಂತ. ಇದು ದೊಡ್ಡ ಶಾಪ. ಯೋಚನೆ ಮಾಡ್ತಾರೆ ಮುದ್ಗಲ ಮುನಿ, ಅರೆ ಭಾರತೀ ದೇವಿಯನ್ನು ಕುರಿತು ಅವರನ್ನು ಹೋಗಿ ಹಾಳು ಮಾಡು ಅಂತ, ಗಚ್ಚ ಅಂದರೆ ಹೋಗು, ಅವ್ರ ಜೊತೆಗೆ ನೀನು ಸಂಘ ಮಾಡು ಅಂತ ಹೇಳಿದರೆ, ಇದು ಬೆಂಕಿ ಜೊತೆಗೆ ಸಂಘ ಮಾಡು ಅಂತ ಹೇಳಿದಾಗ ಆಯಿತು. ಸೊ ಏನಂತ ಹೇಳಿದರೆ ಕೈ ಕಾಲು ನಡುಗಲಿಕ್ಕೆ ಶುರುವಾಯಿತು ಮುದ್ಗಲ ಮುನಿಗೆ. ದೇವರೇ, ಭಾರತೀ ದೇವಿಯವರು ಅಂತೇಳಿದರೆ ಅವರು ಅಷ್ಟು ಒಂದು ದೋಷ ಇಲ್ಲದ ಆ ವಾಯುದೇವರ ಪತ್ನಿ ಭಾರತೀ ದೇವಿ, ಇಬ್ಬರು ಒಂದು ದೋಷ ಇಲ್ಲದ ಆ ಪರಮ ಭಾಗವತ ಧರ್ಮದಲ್ಲಿ ಇರುವವರು. ಸೊ ಬಾಕಿ ದೇವಿಯರಾದರೆ ಒಂದು ಲೆಕ್ಕ ಬೇರೆ ಅಂತ ಹೇಳಿದರೆ ಅವರು ಒಂದು ವಿಚಿತ್ರದವರು ಸ್ವಲ್ಪ. ಆದರೆ ಭಾರತೀ ದೇವಿಯಲ್ಲಿ ಇದ್ದಾಳೋ ಅವರನ್ನು ಹೋಗಿ ಸಂಘ ಮಾಡು ಅಂತ ಹೇಳಿದರೆ ಇದು ಬ್ರಹ್ಮದೇವರಿಗೆ ಯಾಕೆ ಈ ಥರ ಆಯಿತು? ಹೇಳ್ತಾರೆ, ನಿನಗೆ ನರಕ ಪ್ರಾಪ್ತಿ ಆಗಬೇಕಲ್ವಾ? ನರಕ ಪ್ರಾಪ್ತಿ ಆಗಬೇಕಿದ್ದರೆ ಅಂಥವರ ಸಂಘವೇ ನೀನು ಮಾಡಬೇಕು. ನಿನಗೆ ಖಂಡಿತ ನರಕ ಪ್ರಾಪ್ತಿ ಆಗ್ತದೆ. ಅಯ್ಯೋ ದೇವರೇ, ತಪಸ್ಸು ಮಾಡ್ತಾ ಇದ್ದದ್ದು ಮೋಕ್ಷ ಸಿಗಬೇಕು ಅಂತ, ಸಿಕ್ಕಿದ್ದೇನು? ಪ್ರಾರಬ್ಧ ಕರ್ಮ ಅಂತ ಹೇಳೋದು. ನಾವು ಏನು ಮಾಡಿಕೊಂಡು ಏನು ಹಿಂದಿನ ಜನ್ಮದಿಂದ ಪಡ್ಕೊಂಡು ಬಂದಿದ್ದೇವೋ ಅದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದು ಹೇಗಾದರೂ ಬಂದು ನಮ್ಮನ್ನು ಸೇರ್ಕೊಂಡು ಬಿಡ್ತದೆ, ಹಾಳು ಮಾಡಿಬಿಡ್ತದೆ, ಏನೆಲ್ಲ ಮಾಡಿಬಿಡ್ತದೆ. ಅಪಹಸತ್ ಸ ಅಬ್ಜಯೋನಿಯನ್ನು ಕುರಿತು, ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಮುದ್ಗಲ ಮುನಿ ಏನು ಮಾಡಿದ? ತಮಾಷೆ ಮಾಡಿದ. ಅಪಹಸತ್ ಹಸತಿ ಅಂದರೆ ನಗುದು. ಅಪಹಸತಿ ಅಂತ ಹೇಳಿದರೆ ಒಬ್ಬರನ್ನು ನೋಡಿ ನಗುವುದು ಅಂತೇಳಿದ್ರೆ ಅದು ತಮಾಷೆ ಮಾಡಲಿಕ್ಕೆ ನಗುವುದು, ಭಾಳ ಕೆಟ್ಟದದು. ಸೊ ಅಬ್ಜಯೋನಿಂ ಅಪಹಸತ್, ಹೋಗಿ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಅವನು ತಮಾಷೆ ಮಾಡಿದ, ನಕ್ಕು ಬಿಟ್ಟ. ಏನಾಯಿತು? ಅವರು ಚತುರ್ಮುಖ ಏನಂ ಶಶಾಪ, ಅವನಿಗೆ ಶಾಪ ಕೊಟ್ಬಿಟ್ರು. ಏನಂತ ಶಾಪ ಕೊಟ್ಟರು? ಭಾರತ್ಯಾದ್ಯಾಹ, ಭಾರತೀ ದೇವಿಯೇ ಮೊದಲಾದ, ಭಾರತೀ ಆದ್ಯಾಹ ಅಂದ್ರೇನು? ಆದಿ ಅಂತ ಹೇಳಿದರೆ ಮೊದಲು ಅಂತ. ಸೊ ಭಾರತೀ ದೇವಿಯ ಮೊದಲಾಗಿ ಉಳ್ಳ 5 ಜನ ದೇವಿಯರು ಒಂದೇ ದೇಹವನ್ನು ಇಟ್ಕೊಂಡು ಹುಟ್ಟಿದ್ದಾರೆ ಭೂಮಿಯಲ್ಲಿ. ಹೋಗಿ ಗಚ್ಚ, ಅವರ ಸಂಘ ಮಾಡು. ಗಚ್ಚ ಅಂದರೆ ಹೋಗು ಅಂತ. ಅವರನ್ನು ಕುರಿತು ಹೋಗು ಅಂದ್ರೇನು? ಅವರ ಸಂಘ ಮಾಡು. ಹೇಮಾನಿನ್, ಭಾಳ ಗರ್ವಿಷ್ಠನಾಗಿದ್ದೀಯಲ್ಲ ಅಂತ ಹೇಳಿದ್ರೆ, ಭಾಳ ತಿಳ್ಕೊಂಡಿದ್ದೀಯ ಅಂತ ಕೊಂಡು ನಿನ್ನ ತಲೆಯಲ್ಲಿದೆಯಲ್ಲ, ನೋಡು ನಿನಗೆ ಅನುಭವಿಸಲಿಕ್ಕೆ ಇದೇ ಸರಿಯಾದದ್ದು ಅಂತ ಹೇಳ್ಕೊಂಡು ಶಾಪ ಕೊಟ್ಬಿಟ್ಟಿದ್ದಾರೆ. ಅಭೂತಯೇ ಅಂತ ಹೇಳಿದ್ರೆ ನರಕಾದಿ ಅನರ್ಥ ನಿನಗೆ ಪ್ರಾಪ್ತಿ ಆಗಬೇಕಿದ್ದರೆ ನೀನು ಈ ಕೆಲಸನೇ ಮಾಡಬೇಕು ಅಂತ ಹೇಳಿದರು. ಸೊ ಏನು ಹೇಳ್ತಾರೆ ಇದರಲ್ಲಿ? ಇತೀರಿತಃ, ಇದು ಅಪಹಸತ್, ಮುದ್ಗಲ ಬ್ರಹ್ಮದೇವರನ್ನು ಕುರಿತು ಮುದ್ಗಲ ಮುನಿ ಅಪಹಾಸ ಮಾಡಿದ. ಸಹ ಮುದ್ಗಲ ಮುನಿ ಅಬ್ಜಯೋನಿಂ ಅಪಹಸತ್, ಬ್ರಹ್ಮದೇವರನ್ನು ಕುರಿತು ಅಪಹಾಸ ಮಾಡಿದ, ನಕ್ಕು ಬಿಟ್ಟ. ಏನಿದು? ಒಬ್ಬರನ್ನು ನೋಡಿ ನಗುವುದು ಅಂತ ಹೇಳಿದ್ರೆ ತಮಾಷೆ ಮಾಡುವುದು. ಸೊ ಆಗ ಚತುರ್ಮುಖ ದೇವರು, ಚತುರ್ಮುಖ ಏನಂ ಶಶಾಪ, ಇವನಿಗೆ ಶಾಪ ಕೊಟ್ಟುಬಿಟ್ರು. ಯಾರಿಗೆ? ಮುದ್ಗಲ ಮುನಿಗೆ. ಹೇ ದುರಂಕಾರಿಯೇ, ಹೇ ಮಾನಿನ್ ಅಂದ್ರೇನು?
ಮಾನ. ಮಾನ ಅಂತ ಹೇಳಿದ್ರೆ ಏನು? ಭಾರಿ ದೊಡ್ಡ ಸಂಗತಿ ಅಂತ. ಅಹಂ. ಸೊ ಬಹಳ ಜಾಸ್ತಿ ಆದರೆ ಅಹಂ ಅನ್ನುವಂಥದ್ದು ಅವರಿಗೆ ಹೇಳುವಂಥದ್ದು, ಹೇ ಮಾನಿನ್, ಭಾಳ ತಲೆಯಲ್ಲಿ ಇದು ಉಂಟಲ್ಲ ನಿನಗೆ, ನೀನು ದೊಡ್ಡ ಕಲ್ತವನು, ಭಾರಿ ಗೊತ್ತಿದೆ ಅಂತ. ಏನು ಕಲ್ತಿದ್ದಿ ನೀನು? ಸೊ ಬ್ರಹ್ಮದೇವರು ತನ್ನ ಮಗಳನ್ನೇ ಮೋಹಿಸಿದರು ಅಂತ, ಇದನ್ನು ನೀನು ಕಲ್ತದ್ದ ಅಂತ ಕೇಳಿದರು. ಏನು ಗೊತ್ತಿದೆ ನಿನಗೆ ಅಂತ ತಿಳ್ಕೊಂಡು. ಆದ್ದರಿಂದ ನೀನೇನು ಹೋಗಿ ಭಾರತೀ ದೇವಿ ಮೊದಲಾದ ಪಂಚದೇವಿಯರು ಒಂದೇ ದೇಹದಲ್ಲಿ ಅಲ್ಲಿ ಜನಿಸಿದ್ದಾರೆ, ಇದ್ದಾರೆ ಅಲ್ಲಿ, ಇಂದ್ರಸೇನೆ ಅಂತ ಹೆಸರು, ಹೋಗು ಅಂತೇಳಿದ್ರೆ ಅವರ ಸಂಘ ಮಾಡು, ನಿನಗೆ ಅದು ಅನರ್ಥಕ್ಕೆ ಕಾರಣ ಆಗ್ತದೆ ಅಂತೇಳಿದ್ರೆ ನಿಂದು ಕತೆ ಮುಗೀತು ಅಂತ ತಿಳ್ಕೊಂಡು ಅವರು ಹೇಳಿದರು. ಇಲ್ದಿದ್ರು ಇವರಿಗೆ ಗೊತ್ತಿದೆ ನನ್ನ ಕತೆ ಮುಗೀತು ಅಂತ ತಿಳ್ಕೊಂಡು. ಸೊ ಹೀಗೆ ಬ್ರಹ್ಮದೇವರು ಹಾಗಾದರೆ ನಿಜವಾಗಿ ಮೋಹಿಸಿದ್ದು ಹೌದಾ ಅಂತ ಅದಕ್ಕೆ ಇದು ಕೆಲವು ವಿಶೇಷವಾಗಿ ಕೆಲವು ಅರ್ಥ ಕೊಟ್ಟಿದ್ದಾರೆ. ಬ್ರಹ್ಮದೇವರು ಮೋಹಿಸಿದಂತೆ ಮಾಡಿದ ಆ ಕನ್ಯೆ ಅವಳು ನಿಜವಾದ ಸರಸ್ವತಿ ಅಲ್ಲ. ಅವರು ಆಕೆಯನ್ನು ನಿಜವಾಗಿ ಮೋಹಿಸಲು ಇಲ್ಲ. ಹಾಗೆ ತೋರಿಸಿಕೊಟ್ಟದ್ದು ಸಹ ಅಸುರ ಮೋಹನಕ್ಕೆಂದು ಮಾತ್ರ. ಅಸುರ ಮೋಹನಕ್ಕೆ ಅಂತೇಳಿ ಇವರು ಭಗವಂತ ಬಹಳಷ್ಟು ಮಾಡ್ತಾರೆ. ಯಾರಿಗೆ? ರಾಕ್ಷಸರಿಗೆಲ್ಲ ಅರ್ಥ ಆಗಲಿಕ್ಕೆ ಕೂಡದು ಅಂತ. ಹಾಗೆ ಬ್ರಹ್ಮದೇವರದ್ದು ಅಂಥದ್ದು ನಿದರ್ಶನಗಳು ಕಡಿಮೆ, ಆದರೆ ಇದೊಂದು ನಿದರ್ಶನ ಉಂಟು ಅಂತ ಹೇಳ್ತಾರೆ. ಏನಂತ ಹೇಳಿದರೆ, ಆ ಕನ್ಯೆ ಮೊದಲಾಗಿ ಅವಳು ಸರಸ್ವತಿ ಅಲ್ಲ. ಬ್ರಹ್ಮದೇವರು ಯಾರನ್ನು ಮೋಹಿಸಿದ್ದು, ಸರಸ್ವತಿಯನ್ನು ಮೋಹಿಸಿದ್ದು ಅಂತ ತಿಳ್ಕೊಂಡು ಎಲ್ಲ ಪ್ರಸಿದ್ಧವಾದ ಕಥೆಗಳು ಕಟ್ಟುಕತೆ ಇದೆಯೋ ಅದು ಅವಳು ಸರಸ್ವತಿಯೇ ಅಲ್ಲ, ನಂಬರ್ 1. ಎರಡನೇದ್ದು, ಯಾರೇ ಇರಲಿ ಆ ಹುಡುಗಿಯನ್ನು ಬ್ರಹ್ಮದೇವರು ಮೋಹಿಸಲು ಇಲ್ಲ. ಮತ್ತು ಯಾಕೆ ಆ ರೀತಿ ಒಂದು ನಟನೆ ಮಾಡಿ ತೋರಿಸಿದ್ದು? ಯಾಕಂತ ಹೇಳಿದರೆ ರಾಕ್ಷಸರೆಲ್ಲ ನಂಬಲಿ ಅಂತ ಏನೋ ಒಂದು ರಹಸ್ಯ. ಈ ರಹಸ್ಯವನ್ನು ತಿಳಿಯದ ಮುದ್ಗಲ ಮುನಿ ಬ್ರಹ್ಮದೇವರನ್ನು ಕಾಮುಕರು ಎಂಬ ಅರ್ಥದಲ್ಲಿ ನಗಾಡಿದ. ಈ ಕಾಮ ಅನ್ನುವಂಥದ್ದು ಬ್ರಹ್ಮದೇವರನ್ನು ಬಿಡಲಿಲ್ಲ ಅಂತ ಮುದ್ಗಲ ಮುನಿ ನಗಾಡಿಬಿಟ್ಟ. ಅದರ ಫಲವಾಗಿ ಬ್ರಹ್ಮದೇವರು ಶಾಪ ನೀಡಿದರು. ಉತ್ತಮರ ಬಗ್ಗೆ ಪೂರ್ವಾಪರಗಳನ್ನು ತಿಳಿಯದೆ ಅಪಹಾಸ ಮಾಡಬಾರದು ಅಂತೇಳಿದರೆ, ಯಾರನ್ನು ಕುರಿತು ಕೂಡ ಪೂರ್ವಾಪರ ತಿಳಿಯದೆ ಅಪಹಾಸ ಮಾಡಬಾರ್ದು. ಅದರಲ್ಲಿಯೂ ಉತ್ತಮರ ಕುರಿತು ನೀವು ಮಾಡಿದರೆ ಆಗ್ತದೆ, ಶಾಪ ಕೊಟ್ಬಿಡ್ತಾರೆ. ಅವರು ಶಾಪ ಕೊಡಲಿಲ್ಲ ಅಂತೇಳಿದರು, ಅವರು ಮನಸ್ಸಿನಲ್ಲಿ ನೊಂದುಕೊಂಡು ಬಿಟ್ಟರೆ ಅದೇ ಸಾಕಾಗ್ತದೆ. ಆದ್ದರಿಂದ ಅವರು ಸುದ್ದಿಗೆ ಹೋಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಉತ್ತಮರ ಬಗ್ಗೆ ಪೂರ್ವಾಪರಗಳನ್ನು ತಿಳಿಯದೆ ಅಪಹಾಸ ಮಾಡುವುದು ತಾಮಸ ಲಕ್ಷಣ ಎಂದು ಭಾಗವತದಲ್ಲಿದೆ. ಇದು ಈ ಲಕ್ಷಣದಿಂದ ಒಳ್ಳೆಯದಾಗುವುದಿಲ್ಲ ಅಂತ. ಸೊ ಮುದ್ಗಲ ಮುನಿ ಸಾತ್ವಿಕ ಮನುಷ್ಯ, ತಪಸ್ಸು ಮಾಡ್ತಿದ್ದ. ಆದರೂ ಅಸುರಾವೇಶ ಅಥವಾ ಪೂರ್ವಜನ್ಮದ ಪ್ರಾರಬ್ಧ ಕರ್ಮ ಇದರಿಂದಾಗಿ ಏನಾಗಿ ಅಪಹಾಸ ಮಾಡಿ ಶಾಪಕ್ಕೊಳಗಾದ ಎಂದು ತಿಳಿಯಬೇಕು. ಸೊ ಅಲ್ಲಿಗೆ ಈ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲೇರೆ. ತಪಸಾ ದೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹಮಸ್ಯಾಥ ಚಕ್ರೆ ಕಂಜ ಸಮುದ್ಭವಃ. 124ನೇ ಶ್ಲೋಕ. ಬ್ರಹ್ಮದೇವನಿಂದ ಶಪಿಸಲ್ಪಟ್ಟ ಮುದ್ಗಲ ಋಷಿಯು ತದನಂತರ ಪಶ್ಚಾತ್ತಾಪಪಟ್ಟು ಬ್ರಹ್ಮದೇವರನ್ನು ತಪಸ್ಸಿನಿಂದ ಸಂತೋಷಪಡಿಸುತ್ತಾನೆ. ಕಮಲದಿಂದ ಹುಟ್ಟಿದ ಆ ಬ್ರಹ್ಮನು ಆಮೇಲೆ ಈ ಮುದ್ಗಲನಿಗೆ ಶಾಪಾನುಗ್ರಹವನ್ನು ಮಾಡುತ್ತಾನೆ. ಅಂದರೆ ಶಾಪದ ನಂತರ ಶಾಪಕ್ಕೆ ಅನುಗ್ರಹವನ್ನು ಮಾಡುತ್ತಾನೆ. ಇತೀರಿತಃ ತಂ ತಪಸಾ ತೋಷಯಾಮಾಸ ಮುದ್ಗಲಃ ಶಾಪಾನುಗ್ರಹಂ ಅಸ್ಯಾಥ ಚಕ್ರೇ ಕಂಜಸಮುದ್ಭವಃ. ಇಷ್ಟು ಹೇಳಿದ್ದು ಬ್ರಹ್ಮದೇವರು ಶಾಪ ಕೊಟ್ಟು ಕೂಡಲೇ ಮುದ್ಗಲ ಮುನಿ ನಡುಗಿ ಹೋದ. ಮುದ್ಗಲ ಮುನಿಗೆ ಹೋಯಿತು, ಇದು ಆಯ್ತಪ್ಪ, ಭಾಳ ಕೆಟ್ಟದಾಗಿ ಬಿಡ್ತು, ನಂದು ಇಡೀ ಹೋಯಿತು. ಈ ಜೀವನ ಮಾತ್ರ ಅಲ್ಲ, ಇದು ಉದ್ದಕ್ಕೂ ಇದು ಏನು ನನಗೆ ಬಹಳ ಕೆಟ್ಟದಾಗಿ ಪರಿಣಾಮ ಆಗ್ತದೆ ಇದು ಅನ್ನುವಂಥದ್ದು ಯಾವಾಗ ಗೊತ್ತಾಯಿತೋ ಮುದ್ಗಲ ಮುನಿಗೆ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಇತೀರಿತಃ ಬ್ರಹ್ಮದೇವರು ಈ ರೀತಿ ಹೇಳಿದಾಗ ಆ ಬ್ರಹ್ಮದೇವರನ್ನು ತಪಸ ತೋಷಯಾಮಾಸ ಮುದ್ಗಲ ಮುನಿ ಏನು ಮಾಡಿದರು? ನಾನೀಗ ಬ್ರಹ್ಮದೇವರನ್ನೇ ಕುರಿತು ತಪಸ್ಸು ಮಾಡುವುದು ನೆಕ್ಸ್ಟು ಅಂತ ಕೂತೇ ಬಿಟ್ಟರು ತಪಸ್ಸಿಗೆ. ಅಂತೇಳಿದರೆ ಕೂತು ಬ್ರಹ್ಮದೇವರು ಈ ಮುದ್ಗಲ ಮುನಿಗೆ ಪ್ರತ್ಯಕ್ಷ ಆದ ಕೂಡಲೇ ಮುದ್ಗಲ ಮುನಿ ಕೇಳುವುದೇನು? ನೀವೇ ನನಗೆ ಶಾಪ ಕೊಟ್ಟಿದ್ದೀರಿ, ಈಗ ಆ ಶಾಪದಿಂದ ವಿಮೋಚನೆಯನ್ನು ಮಾಡಿ ಸಾಕು, ಬೇರೆ ಎಂಥದ್ದು ಬರಬೇಡ. ಇತೀರಿತಃ ಆ ಬ್ರಹ್ಮದೇವರನ್ನು
ತಪಸ ತಪಸ್ಸಿನಿಂದ ತೋಷಯಾಮಾಸ ಸಂತೋಷ ಆನಂದಿಸುವುದು. ತೋಷಯಾಮಾಸ ಯಾರು? ಮುದ್ಗಲ ಮುನಿ ಬ್ರಹ್ಮದೇವರನ್ನು ಪುನಃ ಏನು ಮಾಡಿದರು? ಪ್ರಸನ್ನಗೊಳಿಸಿದರು. ನೀವು ಕೋಪ ಬಂದಾಗ ನನಗೆ ಆ ರೀತಿ ಹೇಳಿದ್ದೀರಿ, ಮಹಾ ತಪ್ಪಾಯಿತು, ನಂದು ಮಹಾ ಪ್ರಮಾದ ಆಯಿತು, ಇನ್ನು ಮುಂದೆ ಯಾವತ್ತೂ ಮಾಡೋದಿಲ್ಲ, ಒಂದು ಸಲಕ್ಕೆ ನನಗೆ ಕ್ಷಮೆ ಕೊಡಬೇಕು. ನೀವು ಒಂದು ಸಲ ಏನಾದರೂ ಮಾಡಿ ನೀವು ಕೊಟ್ಟ ಶಾಪವನ್ನು ವಾಪಸ್ ತಗೊಳ್ಬೇಕು. ಓ ಭಾರತೀ ದೇವಿದೊಂದು ಸುದ್ದಿ ಬೇಡ ನಮಗೆ, ಅವರು ಪರಶುಕ್ರತ್ರಯರು, ಅಯ್ಯೋ ಅವರ ಸುದ್ದಿ ಭಗವಂತನಿಗೆ ಕೆಣಕಿದಾಗ ಆಗ್ತದೆ ಭಾರತೀ ದೇವಿಯನ್ನು ಕೆಣಕೋದು ಅಂತ ಹೇಳಿದ್ರೆ. ಶಾಪಾನುಗ್ರಹಂ ಅಸ್ಯ ಅಥ ಚಕ್ರೇ ಕಂಜ ಸಮುದ್ಭವ. ಹೇ ಕಂಜ ಸಮುದ್ಭವ. ಕಂಜ ಅಂದರೆ ಅಂದರೆ ನೀರು ಅಂತಲೂ ಆಗುತ್ತೆ, ಕೆಸರು ಅಂತಲೂ ಆಗುತ್ತೆ. ಸೊ ಕಂಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಅಥವಾ ಕೆಸರಿನಲ್ಲಿ ಹುಟ್ಟಿದ್ದು, ಪುನಃ ಕಮಲ. ಅಪ್ಜ ಅಂದರು ಒಂದೇ, ಕಂಜ ಅಂದರು ಒಂದೇ. ಕಂಜ ಸಮುದ್ಭವ ತಾವರೆ ಕಮಲದಲ್ಲಿ ಹುಟ್ಟಿದ ಪದ್ಮಯೋನಿ ಅಂತ ಹೇಳಿದ್ರು ಅದೇ. ಸೊ ಪದ್ಮಜ ಅಂತ ಹೇಳಿದ್ರು ಅವನೇ, ಯಾರು? ಚತುರ್ಮುಖ ಬ್ರಹ್ಮದೇವರೇ. ಸೊ ಕಂಜ ಸಮುದ್ಭವ, ಈ ಚತುರ್ಮುಖ ಬ್ರಹ್ಮದೇವರು ಚಕ್ರೇ ಮಾಡಿದರು ಅವನಿಗೆ. ಯಾರಿಗೆ? ಮುದ್ಗಲ ಮುನಿಗೆ. ಏನು? ಶಾಪಾನುಗ್ರಹಂ ಅಸ್ಯ ಅಥ ಅಂದರೆ ಆಗ ಅಂತ ಹೇಳಿದ್ರೆ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡು ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ, ಅಥ ಅಂದರೆ ಅಷ್ಟೇ ಅಲ್ಲ. ಸೊ ಬ್ರಹ್ಮದೇವರು ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಮುದ್ಗಲ ಮುನಿ ಎದುರುಗಡೆ. ಆಗ ಅಥ ಅಸ್ಯ ಅಂದರೆ ಆ ಮುದ್ಗಲ ಮುನಿಗೆ ಏನು ಮಾಡಿದರು? ಶಾಪಾನುಗ್ರಹಂ ಚಕ್ರೇ ಅಂತ ಹೇಳಿದ್ರೆ, ಯಾವುದೇ ಶಾಪ ಕೊಟ್ಟದ್ದನ್ನು ಆ ಶಾಪ ಇಲ್ಲ, ಅದನ್ನು ನಾನು ನಿನಗೆ ಕ್ಷಮೆ ಮಾಡಿದ್ದೇನೆ, ಆ ಶಾಪ ಇಲ್ಲದಾಗ ಮಾಡಿದ್ದೇನೆ ಅಂತ ಆಗೋದಿಲ್ಲ. ಅದು ಶಾಪ ಕೊಟ್ಟದ್ದೇ. ಆ ಶಾಪಕ್ಕೆ ಏನಾದರೂ ಒಂದು ಪರಿಹಾರದ ಥರ ಏನಾದರೂ ಒಂದು ಮಾಡ್ಬೋದು. ಅದಕ್ಕೇನು ಮಾಡಿದ್ದಾರೆ? ಶಾಪಾನುಗ್ರಹ, ಶಾಪವನ್ನೇ ಅನುಗ್ರಹದ ರೀತಿಯಲ್ಲಿ ಮಾಡಿದರು. ಚಕ್ರೇ ಶಾಪವನ್ನೇ ಅನುಗ್ರಹ ಅಂತ ಹೇಳಿದರೆ ಆ ಪಂಚದೇವಿಯರನ್ನು ಸೇರು ಅಂತ ಹೇಳುವಂಥದ್ದು ಅದು ಶಾಪ. ಅದೀಗ ಪಂಚದೇವಿಯರನ್ನು ಸೇರುವುದು ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅದನ್ನೇ ಅನುಗ್ರಹದ ರೀತಿಯಲ್ಲಿ ಅಂತ ಹೇಳಿದರೆ ಸೇರಿದ ಹಾಗೆ ಆಯಿತು, ಆದರೆ ಸೇರಲಿಲ್ಲ. ಈ ರೀತಿ ಏನಾದರೂ ಒಂದು ಅಂದರೆ ಯಾವುದು ಅಡ್ಡಗೋಡೆಯಲ್ಲಿ ದೀಪ ಇಡೋದು ಅಂತ ಹೇಳುವ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಬ್ರಹ್ಮದೇವರು ಮಾಡಿದರು. ಶಾಪಾನುಗ್ರಹಂ ಅಸ್ಯ ಅಂದರೆ ಕೊಟ್ಟ ಶಾಪವು ಅದು ತಗಲದ ಹಾಗೆ, ಮುಟ್ಟಿದರೂ ಮುಟ್ಟದ ಹಾಗೆ, ಹೋಗಿ ಅವರ ಸಂಘವನ್ನು ಮಾಡು ಅಂತ ಹೇಳಿದ್ದಾರೆ. ಸೊ ಸಂಘ ಮಾಡಿದರೂ ಮಾಡದ ಹಾಗೆ. ಹಾಗಂದರೆ ಇದು ಎಂಥದ್ದು? ಮಾಡಿದರೂ ಮಾಡದ ಹಾಗೆ. ಈಗ ಅವರು 4 ಜನ ದೇವಿಯರು ಇಲ್ವಾ? ಸೊ ಈಗ ವಾಯುದೇವರು ಭಾರತೀ ದೇವಿಯನ್ನು ರಮಿಸುವಾಗ ಬಾಕಿ 4 ಜನಕ್ಕೆ ಸ್ಪರ್ಶ ಆಗ್ತದೆ ಅಂತ ಹೇಳಿದರೆ ಅದು ಅವರು ನಮಗೆ ತಂದೆ ಇದ್ದಾಗೆ. ತಂದೆ ನಮಗೆ ಮುಟ್ಟಿದ್ರು ಅದು ಸ್ಪರ್ಶ ಅಲ್ಲ. ಸೊ ಅವರು ದೋಷರಹಿತರು. ಸೊ ದೋಷರಹಿತರ ಹತ್ರ ನಮಗೆ ತೊಂದರೆ ಇಲ್ಲ. ಅಂದರೆ ಸ್ಪರ್ಶ ಆದರೂ ಸ್ಪರ್ಶ ಆಗಲಿಲ್ಲ. ಹಾಗೆಯೇ ಇಲ್ಲಿ ಸಂಘ ಮಾಡಿದರೂ ಸಂಘ ಆಗಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ಶಾಪವೇ ಅನುಗ್ರಹದ ರೀತಿಯಲ್ಲಿ ಏನು ಮಾಡಿದರು? ಬ್ರಹ್ಮದೇವರು ಏನು ಮಾಡಿದರು? ಆ ಪ್ರಸನ್ನನಾಗಿ ಮುದ್ಗಲ ಮುನಿಗೆ, ಇಲ್ಲ ಶಾಪವನ್ನು, ಹೌದು ಶಾಪ ಕೊಟ್ಟದನ್ನು ವಾಪಸ್ ತಗೊಳ್ಳಿಕ್ಕಂತೂ ಆಗುವುದಿಲ್ಲ, ಆದರೆ ಅದು ಶಾಪ ಅಂತ ನಿನಗೆ ಗೊತ್ತಾಗದ ಹಾಗೆ ಆ ರೀತಿ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಮಾಡಿದರು. ಸೊ ಏನು ಮಾಡಿದರು? ಬ್ರಹ್ಮದೇವರು ಹೀಗೆ ಶಾಪ ಕೊಡಲು ಇತೀರಿತಃ ಅದೇ ಬ್ರಹ್ಮದೇವರನ್ನು ಕುರಿತು ಏನು ಮಾಡಿದರು? ಮುದ್ಗಲಃ ತಪಸಾ ತೋಷಯಾಮಾಸ, ತಪಸ್ಸಿನ ಮೂಲಕ ಪ್ರಸನ್ನೀಕರಿಸಿಕೊಂಡನು. ಮುದ್ಗಲ ಮುನಿ ಬ್ರಹ್ಮದೇವರನ್ನೇ ಕುರಿತು ತಪಸ್ಸು ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿಬಿಟ್ರು. ಪ್ರತ್ಯಕ್ಷ ಆಗುವಾಗ ಏನು ಬೇಕಪ್ಪ ನಿನಗೆ ಅಂತ ಕೇಳಿದರೆ, ನಾನು ನಿಮ್ಮದು ಹಳೆ ಗಿರಾಕಿ, ನೀವು ನನಗೆ ಶಾಪ ಕೊಟ್ಟಿದ್ದೀರಿ, ಆ ಶಾಪವನ್ನು ಏನಾದರೂ ಒಂದು ಮಾಡಿ ಪರಿಹಾರ ಮಾಡಿಬಿಡಿ ಅಂತ ಕೇಳಿದರೆ ಹೇಳ್ತಾರೆ, ಹಾಗೆ ವಿಷಯ, ಸರಿ ಅಂತೇಳಿದರೆ ನೀಡಿದ ಶಾಪಕ್ಕೆ ಬದಲಾಗಿ ಅನುಗ್ರಹ ಮಾಡಿದರು. ಅಂದರೆ ಆ ಶಾಪವನ್ನೇ ಅನುಗ್ರಹದ ರೀತಿಯಲ್ಲಿ ಏನೋ ಒಂದು ಪರಿಹಾರ ಮಾಡಿದರು. ಏನು ಮಾಡಿದರು? ಸೊ ಪಾಪವನ್ನು ಮಾಡದಿರುವುದು ಸಜ್ಜನರ ಲಕ್ಷಣ. ಅಕಸ್ಮಾತ್ತಾಗಿ ಅಂತಹ ಪಾಪಕರ್ಮ ಘಟಿಸಿದರೆ ಪಶ್ಚಾತ್ತಾಪಪಟ್ಟು ಸೂಕ್ತವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದು ಕೂಡ ಸಜ್ಜನರ ಲಕ್ಷಣ.
ಆದ್ದರಿಂದ ಮುದ್ಗಲ ಮುನಿ ಏನು ಮಾಡಿದರು, ಶಾಪ ಕೊಟ್ಟದ್ದು ಯಾರು, ಬ್ರಹ್ಮದೇವರು. ನಾನು ಅವರನ್ನೇ ಕುರಿತು ತಪಸ್ಸು ಮಾಡ್ತೇನೆ ಅಂತ ಕೂತೇ ಬಿಟ್ಟರು. ಆಮೇಲಿಂದ ಬ್ರಹ್ಮದೇವರು ಒಲಿದೇ ಬಿಟ್ಟರು. ಒಲಿದ ಬ್ರಹ್ಮದೇವರಿಗೆ ಹೇಳಿದರು, ಈ ಶಾಪವನ್ನು ಏನಾದರೂ ಮಾಡಿ ಪರಿಹಾರ ಮಾಡಿ. ಸೊ ಬ್ರಹ್ಮದೇವರು ಪರಿಹಾರ ಮಾಡಿ ಹೋದರು ಅನ್ನುವಂಥದ್ದು. ಸೊ ಏನು ಪರಿಹಾರ ಮಾಡಿದ್ದಾರೆ, ಈ ರೀತಿ ಮುದ್ಗಲ ಮುನಿ ಹೀಗೆ ಪುನಃ ಬ್ರಹ್ಮದೇವರನ್ನು ತಪಸ್ಸಿನಿಂದ ಒಲಿಸಿಕೊಂಡು ತನ್ನ ಸಾತ್ವಿಕತೆಯನ್ನು ತೋರಿದರು. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಮೆಚ್ಚಿಸಿ ಅವರ ಅನುಗ್ರಹವನ್ನು ಸಂಪಾದಿಸಿ ಶಾಪ ಮೋಕ್ಷವನ್ನು ಹೇಗೆ ಅದು ಮಾಡಿದರು ಬ್ರಹ್ಮದೇವರು ಅನ್ನುವಂಥದ್ದನ್ನು ಮುಂದಿನ ಶ್ಲೋಕವೇಲಾರೆ. ನತ್ವಂ ಯಾಸ್ಯಸಿ ತಾದೇವಿ ಮಾರುತಸ್ತ್ವಚ್ಛರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುಧ್ಯಸೆ. ತನ್ನ ತಪಸ್ಸಿನಿಂದ ತನ್ನನ್ನು ಸಂತೋಷಗೊಳಿಸಿದ ಆ ಮುದ್ಗಲನಿಗೆ ಬ್ರಹ್ಮದೇವರು ಹೇಳುತ್ತಾರೆ, ನೀನು ಆ ದೇವಿಯನ್ನು ಹೊಂದುವುದಿಲ್ಲ, ಬದಲಾಗಿ ನಿನ್ನ ಶರೀರದಲ್ಲಿರತಕ್ಕಂತಹ ಆ ವಾಯುದೇವರು ಹೊಂದುತ್ತಾರೆ. ನೀನು ಆಗ ಮೂರ್ಛೆಯನ್ನು ಹೊಂದುವಿ. ಮೂರ್ಛೆಯನ್ನು ಹೊಂದಿದ ನೀನು ಏನಾಗುತ್ತಿದೆ ಎಂದೇ ತಿಳಿಯುವುದೇ ಇಲ್ಲ. ತುಂಬ ಸೊಗಸಾಗಿದೆ. ನತ್ವಂ ಯಾಸ್ಯಸಿ ತಾ ದೇವಿ ಮಾರುತಃ ತ್ವತ್ಶರೀರಗಃ ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುಧ್ಯಸೆ. ನಾವು ಈಗ ಯಾರಾದರೂ ಕೆಲವರಿಗೆಲ್ಲ ಆಕ್ಸಿಡೆಂಟ್ ಆದರೆ ಅವರು ಕೋಮಕ್ಕೆ ಹೋಗಿಬಿಟ್ಟಿದ್ದಾರೆ ಅಂತ, ಕೋಮಕ್ಕೆ ಹೋದರು ಅಂತ ಹೇಳಿದರೆ ಅವ್ರಿಗೇನು ಗೊತ್ತಾಗೋದಿಲ್ಲ. ನೀವು ಏನು ಬೇಕಾದರೆ ಅವರನ್ನು ಮಾಡಿ, ಏನೂ ಗೊತ್ತಾಗೋದಿಲ್ಲ ಅವರಿಗೆ. ಕೋಮಾ ಅಂತ ಹೆಸರು. ಸೊ ಇದಕ್ಕೆ ಇನ್ನೊಂದು ಹೆಸರು ಮೂರ್ಛಾಮ್ ಅಂತ ಹೇಳ್ತಾರೆ. ಮೂರ್ಛೆ ಅಂದರೂ ಅದೇ, ಅಂದರೆ ಏನೂ ಗೊತ್ತಾಗೋದಿಲ್ಲ ಅವರಿಗೆ, ಸ್ವಯವೇ ಇರುವುದಿಲ್ಲ ಅಂತ. ಮೂರ್ಛೆ ಕೆಲವು ಸಲ ಮೂರ್ಛೆ ರೋಗ ಎಲ್ಲ ನಾನಾ ನಮೂನೆಯ ರೋಗಗಳುಂಟು ಮೂರ್ಛಾ ರೋಗಗಳಲ್ಲಿ. ಸೊ ಮೂರ್ಛೆ ಯಾರಿಗೂ ಬರ್ತದೋ, ಸೊ ಈಗ ಗಾಢ ನಿದ್ರೆಯಲ್ಲಿದ್ದವರಿಗೆ ನಿದ್ದೆ ಬಂದಾಗ, ಜೋರು ನಿದ್ದೆ ಬಂದಾಗ ಏನು ಮಾಡಿದರೂ ಗೊತ್ತಾಗ್ತದ? ಎಚ್ಚರ ಆದ ಮೇಲೆ ಗೊತ್ತಾಗ್ತದೆ. ಎಚ್ಚರ ಆಗೋ ತನಕ ಏನಾದರೂ ಗೊತ್ತಾಗ್ತದ? ಅದೇ ರೀತಿಯಲ್ಲಿ ಮೂರ್ಛೆ, ನಿದ್ದೆ ಇದೆಲ್ಲ ಬಹಳ ವಿಪರೀತ ಇರುವಂಥದ್ದು. ಕೋಮಾ ಅಂತ, ಅದು ದೀರ್ಘಕಾಲದಲ್ಲಿ ಈ ಮೂರ್ಛೆ, ಅದಕ್ಕೆ ಕೋಮಾ ಅಂತ ಹೇಳುವಂಥದ್ದು. ತಿಂಗಳುಗಟ್ಟಲೆ ಕೆಲವು ಸಲ ಈ ಥರ ಏನು ಪ್ರಾರಬ್ಧ ಕರ್ಮದಲ್ಲೂ ಕೆಲವರಿಗೆಲ್ಲ ಆ ಥರ ಕೋಮದಲ್ಲಿ ಹೋಗಿಬಿಟ್ರು ಅಂತ ತಿಳ್ಕೊಂಡು ಅವರ ಕುಟುಂಬದವರೆಲ್ಲ ಹೀಗೆ ದೀರ್ಘಕಾಲ, ಅಯ್ಯೋ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು ಸೇವೆ ಮಾಡ್ತಾ ಇರ್ತಾರೆ. ಇಲ್ಲ ನಾನಾ ನಮನೆದ್ದು ಎಲ್ಲ ಈ ಸಂಸಾರದಲ್ಲಿ ಪೀಡೆಗಳನ್ನು ಅನುಭವಿಸುವವರು ಎಲ್ಲ ಇದೆ. ಸೊ ನತ್ವಂ ಯಾಸ್ಯಸಿ ತಾಹ ದೇವಿ ಮಾರುತತ್ವತ್ ಶರೀರಗ ನತ್ವಂ ಯಾಸ್ಯಸಿ, ನೀನು ಆ ಪಂಚದೇವಿಯರ ದೇಹವನ್ನು ನೀನು ಸೇರುವುದಿಲ್ಲ. ಅಲ್ಲ, ಸಂಘ ಮಾಡ್ತಿ ಆದರೆ ಮಾಡುವುದಿಲ್ಲ. ಏನಿದು? ನ ತ್ವಂ, ನ ಅಂದರೆ ಇಲ್ಲ, ತ್ವಂ ಯಾಸ್ಯಸಿ. ಯಾವುದು? ತಾ ದೇವಿಹಿ, 5 ಜನ ಪಂಚದೇವಿಯರಿದ್ದಾರಲ್ಲ, ತಾಹ ದೇವಿಹಿ ಅಂತ ಹೇಳಿದರೆ ಆ ಪಂಚದೇವಿಯರು ನೀನು ಅವರನ್ನು ಸಂಘ ಮಾಡಿದರೂ ಮಾಡದ ಹಾಗೆ. ನ ತ್ವಂ ಯಾಸ್ಯಸಿ ಅದು ಭವಿಷ್ಯತ್ ಕಾಲ. ಅಂದರೆ ಇನ್ನೂ ಈಗ ತಪಸ್ಸು ಮಾಡಿ ಒಲಿಸಿಕೊಂಡಿರುವಾಗ ಬ್ರಹ್ಮದೇವರು ಅವನಿಗೆ ಹೇಳುವಂಥದ್ದು, ಪರಿಹಾರ ಮಾಡಿ ಆ ಶಾಪವನ್ನು ಅಂತ ಹೇಳುವಾಗ ಬ್ರಹ್ಮದೇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕಾಗುವಂಥದ್ದನ್ನು ನ ತ್ವಂ ಯಾಸ್ಯಸಿ, ನೀನು ಅವರನ್ನು ಸೇರುವುದಿಲ್ಲ. ಯಾಸ್ಯಸಿ ಅಂದರೆ ಹೋಗುವುದು ಅಂತ. ಭವಿಷ್ಯತ್ ಕಾಲದಲ್ಲಿ ಹೋಗುವುದಿಲ್ಲ ಅಂದರೆ ಮುಂದಕ್ಕೆ ನೀನು ಹೋಗುವುದಿಲ್ಲ. ನ ತ್ವಂ ಅಂದರೆ ನೀನು ಹೋಗುವುದಿಲ್ಲ ಅವರನ್ನು ಅಂತೇಳಿದರೆ ಅವರ ಸಂಘಕ್ಕೆ ನೀನು ಹೋಗುವುದಿಲ್ಲ. ಮಾರುತಃ ತ್ವತ್ ಶರೀರಗಃ, ಅಲ್ಲಲ್ಲ ಅದು ಭಾರತೀ ದೇವಿ, ಭಾರತೀ ದೇವಿಯನ್ನು ಸಂಘ ಮಾಡಿದರೂ ಸಂಘ ಮಾಡಲಿಲ್ಲ ಅಂತ ಹೇಳಿದರೆ, ಅಯ್ಯೋ ಬ್ರಹ್ಮದೇವರೇ ಅಂತ ಕಾಲು ಗಟ್ಟಿ ಹಿಡ್ಕೊಂಡ್ರು ಯಾರು? ಮುದ್ಗಲ ಮುನಿ. ಅಯ್ಯೋ ಇದರಿಂದ ಹೊರಗೆ ನಾನು ಬರಬೇಕಂತ. ಅದು ಹೇಳ್ತಾರೆ, ಇಲ್ಲ, ನಿನ್ನ ಶರೀರದಲ್ಲಿ ವಾಯುದೇವರು ಇರ್ತಾರೆ, ನಿನಗೆ ಏನು ಗೊತ್ತಿರುವುದಿಲ್ಲ, ನೀನು ಕೋಮಾದಲ್ಲಿದ್ದ ಹಾಗೆ. ನಿನ್ನ ಶರೀರದಲ್ಲಿ ವಾಯುದೇವರು ಪ್ರವೇಶ ಮಾಡಿ ವಾಯುದೇವರು ಸಂಘ ಮಾಡ್ತಾರೆ ಭಾರತೀ ದೇವಿದ್ದು. ಆದ್ದರಿಂದ ನಿಂದು ಶರೀರ ಅಂದರೆ ಶರೀರ ನಿಂದು, ಆದರೆ ನಿನಗೇನು ಗೊತ್ತೇ ಇರುವುದಿಲ್ಲ, ನೀನು ಕೋಮದಲ್ಲಿದ್ದಿ. ಸೊ ಮಾರುತಃ ತ್ವತ್ ಶರೀರಗಃ
ಅಂದರೆ ಮಾರುತ ಅಂದರೆ ಯಾರು? ವಾಯುದೇವರು. ವಾಯುದೇವರು ತ್ವತ್ ಶರೀರಗಃ, ನಿನ್ನ ಶರೀರದಲ್ಲಿ ಗಾ ಅಂದರೆ ಹೋಗುದು, ನಿನ್ನ ಶರೀರದಲ್ಲಿ ಹೋಗಿ ಅಂದರೆ ನಿನ್ನ ಶರೀರದಲ್ಲಿ ಇದ್ದುಕೊಂಡು ಯಾಸ್ಯತಿ. ಭಾರತೀ ದೇವರದ್ದು ಸಂಘ ಮಾಡಿದ್ದು ಯಾರಂದರೆ ವಾಯುದೇವರು ಸಂಘ ಮಾಡಿದ್ದು. ಆದರೆ ದೇಹ ನಿಂದು. ಅಯ್ಯೋ ದೇಹ ನಂದು ಅಂತ ಹೇಳಿದರೆ ನಿನಗೇನು ಗೊತ್ತಿರೋದಿಲ್ಲ. ತ್ವಂ ತದಾ ಮೂರ್ಛಾಂ ಗತೋ, ತ್ವಂ ತದಾ ಆಗ ನಿನಗೇನಾದರೂ ಗೊತ್ತಿದೆಯಾ? ನೀನು ಮೂರ್ಛಾಂ ಗತೋ, ನೀನು ಮೂರ್ಛೆಯಲ್ಲಿರ್ತಿ. ಎಷ್ಟು ಸಮಯ ಇದು? ಎಷ್ಟು ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ ಕೂಡ ಮೂರ್ಛೆಯಲ್ಲೇ ಇರ್ತಿ ನೀನು. ತ್ವಂ ತದಾ ಮೂರ್ಛಾಂ ಗತೋ, ನಿನಗೆ ಎಚ್ಚರವೇ ಇಲ್ಲ, ನಿನಗೆ ಗೊತ್ತೇ ಇಲ್ಲ ಅಂತೇಳಿದ್ರೆ ಈ ವಿಷಯ ನಿನಗೆ ಯಾವಾಗ ನೀನು ಆ ಪಂಚ ದೇವಿಯರ ಆ ಶರೀರದ ಹತ್ತಿರ ನೀನು ಹೋಗ್ತೀಯ, ನೀನು ಮೂರ್ಛೆ ತಪ್ಪಿಬಿಡ್ತಿ. ಆಮೇಲೆ ಅಂತೇಳಿದರೆ ಲೋಕದ ಕಣ್ಣಿಗೆ ಅಯ್ಯೋ ಮುದ್ಗಲ ಮುನಿ ಹೋಗಿ ಅವರದ್ದು ಅಲ್ಲಿ ಯಾರು ಇಂದ್ರಸೇನೆ ಒಟ್ಟಿಗೆ ರಮಿಸಿದರು, ಇಂದ್ರಸೇನೆ ಒಟ್ಟಿಗೆ ಮುದ್ಗಲ ಮುನಿ ರಮಿಸಿದರು ಅಂತ ಹೇಳ್ಕೊಂಡು ಎಲ್ಲರೂ ತಿಳ್ಕೊಳ್ಳೋದು. ವಿಷಯ ಏನಂತೇಳಿದರೆ ಮುದ್ಗಲ ಮುನಿಯ ಶರೀರದಲ್ಲಿರುವಂತಹ ವಾಯುದೇವರು ಆ ಪಂಚದೇವಿಯರನ್ನು ಪಂಚದೇವಿಯರಂದರೆ ಆ ಶರೀರ ಅಂದರೆ ಭಾರತೀ ದೇವಿಯಲ್ಲಿರೋದು. ಯಾರು? ವಾಯುದೇವರು ಹೋಗುವಾಗ ಭಾರತೀ ದೇವಿ. ಸೊ ಭಾರತೀ ದೇವಿಯನ್ನು ರಮಿಸಿದ್ಯಾರು ಅಂತೇಳಿದರೆ ಮುದ್ಗಲ ಮುನಿಯ ಶರೀರದಲ್ಲಿರುವಂಥ ವಾಯುದೇವರು. ಹಾಗಾದರೆ ಮುದ್ಗಲ ಮುನಿಗೆ ಏನು ಗೊತ್ತಿಲ್ಲ ಅಂತೇಳಿದರೆ ಮೂರ್ಛೆ ಬಂದಾಗಿದೆ ಅಂತೇಳಿದರೆ ಯಾವಾಗ ಸಂಘ ಮುಗಿತೋ ಅಂದರೆ ಆ ದೇವಿಯರ ಸಂಘ ಮುಗಿದು ಈ ಕಡೆ ಬಂದರೆ ಪುನಃ ಮುದ್ಗಲ ಮುನಿ ಪುನಃ ಹೋಶ್ ಅಂತೇಳಿದರೆ ಮುದ್ಗಲ ಮುನಿಯೇ. ಇಲ್ಲದಿದ್ದರೆ ಅವ್ರಿಗೆ ಏನಂತ ಹೇಳಿದ್ರೆ ಮೂರ್ಛೆಯಲ್ಲಿ ಇರ್ತಾರೆ. ಸೊ ಯಾಸ್ಯತಿ ತ್ವಂ ತದಾ ಮೂರ್ಛಾಂ, ನೀ ಸಂಘಕ್ಕಿಂತ ಹೋದ ಕೂಡಲೇ ನಿನಗೆ ಮೂರ್ಛೆ ಬಂದಿರ್ತದೆ, ನಿನಗೇನು ಗೊತ್ತಿರೋದಿಲ್ಲ. ಆಮೇಲೆ ವಾಯುದೇವರು ನಿನ್ನ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಭಾರತೀ ದೇವಿ ಹತ್ರ ಹೋಗೋದು ಯಾರು? ವಾಯುದೇವರೇ ಹೋಗ್ತಾರೆ. ಆದ್ದರಿಂದ ಎಲ್ಲಿಯೂ ಏನು ಯಾವ ತಪ್ಪು ಯಾವ ಪ್ರಮಾದವೂ ಆಗೋದಿಲ್ಲ, ನೀನು ಯಾರ ಸ್ಪರ್ಶವೂ ಮಾಡೋದೇ ಇಲ್ಲ ಅಂತ ತಿಳ್ಕೊಂಡು ಹೇಳಿಬಿಡ್ತಾರೆ ಬ್ರಹ್ಮದೇವರು. ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ವಿಬುದ್ಧ್ಯಸಿ. ಗತೋ ನೀನು ಹೋಗ್ತೀಯ ಅಂದರೆ ಲೋಕದ ಕಣ್ಣಿಗೆ ಎಲ್ಲ ಮುದ್ಗಲ ಮುನಿ ಹೋದರು ಇಂದ್ರಸೇನೆಯ ಹತ್ತಿರ ಅಂತ. ಲೋಕಕ್ಕೆ ಇಂದ್ರಸೇನೆ ಅಂತ ಹೇಳಿದ್ರೆ ಭಾರತೀ ದೇವಿ ಅಂತೂ ಗೊತ್ತಿರೋದಿಲ್ಲ. ಸೊ ಇಂದ್ರಸೇನೆ ಅಂತ ಅಷ್ಟೇ ಗೊತ್ತಿರೋದು ಅವರಿಗೆ. ಸೊ ಇಂದ್ರಸೇನೆಯ ಹತ್ತಿರ ಮುದ್ಗಲ ಮುನಿ ಹೋದ, ಮುದ್ಗಲ ಮುನಿದು ಹೆಂಡ್ತಿ ಅಂತ. ಸೊ ಅಂತೇಳಿದರೆ ಲೋಕದ ಕಣ್ಣಿಗೆ ಕಾಣುವುದೇ ಬೇರೆ, ವಿಷಯವೇ ಬೇರೆ. ಆ ಇಂದ್ರಸೇನೆ ಅಂದರೆ ಅದು ಭಾರತೀ ದೇವಿ. ಆ ಭಾರತೀ ದೇವಿಯ ಜೊತೆಗೆ ಇನ್ನೂ 4 ಜನ ದೇವಿಯರಿದ್ದಾರೆ. ಆಮೇಲಿಂದ ಮುದ್ಗಲ ಮುನಿಯ ಹೆಂಡತಿಯಂತೆ. ಸೊ ಮುದ್ಗಲ ಮುನಿ ಹೋದ. ಸೊ ಒಳಗೆ ಹೋದವನಿಗೆ ಮತ್ತೆ ಅವನಿಗೆ ಸ್ವಯವೇ ಇಲ್ಲ, ಅವನಿಗೆ ಮೂರ್ಛೆ ಆಗಿಬಿಟ್ಟಿದೆ. ಅಂದರೆ ಯಾರು ಅಲ್ಲಿ ಸಂಘ ಮಾಡಿದ್ದು? ವಾಯುದೇವರು ಅಂತ. ಇದು ನೋಡಿ ಕತೆ ಎಂತೇಳಿದರೆ ನಿಜವಾದ ಕಥೆಯೇ ಬೇರೆ, ಅದರ ಒಂದು ವಿಮರ್ಶೆ ಮಾಡಿದಾಗ ಈ ಕಥೆಯೇ ಬೇರೆಯೇ ಕತೆ ಅಂತೇಳಿದರೆ ಎಷ್ಟೋ ಸಲ ನಮಗೆ ಈ ಲೌಕಿಕದಲ್ಲೂ ಹೀಗೆ ಆಗ್ತದೆ. ನಾವು ತಿಳ್ಕೊಂಡಿರೋದೇ ಬೇರೆ, ಅಲ್ಲಿ ನಿಜವಾದ ಸಂಗತಿಯೇ ಬೇರೆ. ಸೊ ಆದ್ದರಿಂದ ಕಣ್ಣಲ್ಲಿ ಕಂಡರೂ ಪರಾಂಬರಿಸಿ ನೋಡು ಅಂತ ಇರುವುದೇ ಅದಕ್ಕೋಸ್ಕರ. ನಿಮ್ಮ ಕಣ್ಣು ಕೂಡ ನೀವು ಕಿವಿಯಾರೆ ಕೇಳಿದ್ದೇನೆ, ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳ್ಕೊಂಡು ನಿಮಗೆ ಏನು ವಿಶ್ವಾಸ ಇದೆಯೋ ಅದು ಕೂಡ ತಪ್ಪಾಗಿ ಬಿಡ್ತದೆ. ಆದ್ದರಿಂದ ಯಾವುದನ್ನು ಬಹಳ ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ದೇವರ ಭಕ್ತಿ ಮಾಡಬೇಕು ಅಂತ. ದೇವರ ಭಕ್ತಿಯನ್ನು ಮಾಡಿದರೆ ಆ ದೇವರೇ ನಮಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಾನೆ ಅನ್ನುವಂಥದ್ದು ಎಲ್ಲ ಒಟ್ಟಾರೆ ಇದರ ಅರ್ಥ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಹೀಗೆ ಏನಾಯಿತು. ಸೊ ಬ್ರಹ್ಮದೇವರು ಏನು ಮಾಡ್ತಾರೆ? ನೀನು ಆ ದೇವಿಯರ ಸಂಪರ್ಕ ಮಾಡುವುದಿಲ್ಲ. ನತ್ವಂ ಯಾಸ್ಯಸಿ ತಾ ದೇವಿ, ನಿನ್ನ ದೇಹದಲ್ಲಿದ್ದು ತ್ವತ್ ಶರೀರಗಃ ಮಾರುತ ಅಂತೇಳಿದರೆ ವಾಯುದೇವರು ಸಂಘ ಮಾಡ್ತಾರೆ. ಆಗ ನೀನು ತದಾ ತ್ವಂ ಮೂರ್ಛಾಂ ಯಾಸ್ಯಸಿ, ಮೂರ್ಛೆ ಪ್ರಜ್ಞೆ ಇಲ್ಲದವನಾಗಿರುತ್ತಿ. ಅದರ ಪರಿಜ್ಞಾನ ನಿನಗೆ ಒಂದು ಚೂರು ಸಹ ಗೊತ್ತಾಗುವುದಿಲ್ಲ. ಆದ್ದರಿಂದ ನಿನಗೆ ಗತೋ ನೈವ ಅಂದರೆ ಹೋಗಿದ್ದಿ ನೀನು, ಆದರೆ ನೈವ ವಿಬುದ್ಧ್ಯಸೆ ನಿನಗೆ ಏನೂ ಗೊತ್ತಿಲ್ಲ. ಯಾಕೆ? ನೀನು ಮೂರ್ಛೆ ತಪ್ಪಿದ್ದಿ. ಸೊ ಗತೋ ನೀನು ಹೋದರೂ, ನೈವ ಇಲ್ಲ, ವಿಬುದ್ಧ್ಯಸೆ ಬುದ್ಧಿಯಸೆ ಅಂತ ಹೇಳಿದ್ರೇನು? ತಿಳ್ಕೊಳ್ಳುವಂಥದ್ದು. ನಿನ್ನ ಜ್ಞಾನಕ್ಕೆ 0. ನೀನು ಯಾವಾಗ ಒಳಗೆ ಹೋಗಿದ್ದೀಯ ಅವರ ಸಂಘಕ್ಕೆ ಅಂತ ನಿನ್ನ ಜ್ಞಾನ ಅನ್ನುವಂಥದ್ದು 0 ಆಗಿಬಿಡ್ತದೆ. ನಿಮಗೆ ಏನು ಗೊತ್ತಿಲ್ಲ, ಏನಾಗಿದೆ ನಿಮಗೆ ಗೊತ್ತಿಲ್ಲ. ಏನಾಗಿದೆ ಅಂತಕೊಂಡು ಕೆಲವು ಸಲ ಮೂರ್ಛೆ ತಪ್ಪಿದವರನ್ನು ನೀವು ಏನು ಮಾಡ್ತೀರಿ? ನೀರು ಹಾಕ್ತೀರಿ. ನೀರು ಹಾಕಿದ ಕೂಡಲೇ ಮೂರ್ಛೆ ಅವರಿಗೆ ತಿಳಿತದೆ. ಮೂರ್ಛೆ ತಿಳಿದ ಕೂಡಲೇ ಅವ್ರು ಅಂತಾರೆ ನಾನು ಎಲ್ಲಿದ್ದೇನೆ ಅಂತ. ಅಂದರೆ ಅವ್ರಿಗೆ ಏನಾಗಿದೆ ಏನು ಸಂಗತಿ ಒಂದು ಗೊತ್ತಿರುವುದಿಲ್ಲ ಅನ್ನುವಂಥದ್ದು. ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಕತೆ ಹೇಗೆ ಮುಂದುವರ್ತದೆ ಅಂತ ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.